ಸಿಎಂ ಆಗೋದ್ರಿಂದ ಮುಂದೆ ನಮ್ದು 180 160 ಸೀಟ್ ಗೆಲ್ತೀವಿ ಅನ್ನೋಂಥ ಆಶಾಭಾವನೆ ಅವ್ರಿಗಿದ್ರೆ ಖಂಡಿತ ಅದಕ್ಕೆ ನಾವ್ಯಾಕೆ ತಣ್ಣೀರು ಹರಿಸಬೇಕು. ನಮ್ಮ ಆಸೆನೂ ಅಷ್ಟೇ ಅಲ್ವಾ, ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನಲ್ಲಿ ನಾವು 180 190 ಸೀಟ್ ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಆ ಥರ ಮಾಡ್ತೀವಿ ಅಂತ ಅವ್ರು ಯಾರು DCM ಆಯ್ತೀವಿ ಅಂತಕ್ಕಂಥವ್ರು ಮುಂದೆ ಬಂದು ನಾವು ಸರ್ಕಾರ ತತ್ತೀವಿ, ನಾವು ಒಂದು 20 ಸೀಟ್ ಗೆಲ್ಸ್ತೀವಿ ಅಂದರೆ ಖಂಡಿತ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ. ಕೊಟ್ಟ ಮೇಲೆ ಎಲ್ರಿಗೂ ಅನ್ಯಾಯ ಆಗ್ಬಾರ್ದಲ್ಲ. ಆಯ್ತಪ್ಪ, ನೀವು ಒಂದು ಕೊಟ್ಟ ಮೇಲೆ ನೀವು ಎಲ್ಲ ಸಮುದಾಯದವ್ರಿಗೂ ಕೇಳ್ತಾರಲ್ವಾ, ನಮ್ಮ ಸಮುದಾಯಕ್ಕೆ ಒಂದು DCM ಕೊಡಿ ಅಂತ. ಅವಾಗ ಎಲ್ರಿಗೂ ಕೊಡ್ಲೇಬೇಕಾಯ್ತದೆ. ರೈಟು, ಲೆಫ್ಟು, ಬೋವಿ, ಗೋಲ್ರು ಇದ್ದಾರೆ, ಬೇರೆ ಬೇರೆ ಎಲ್ಲ ಕಮ್ಯುನಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದಾವೆ. ಒಂದು 10 DCM ಮಾಡ್ಬೋದು, ಒಳ್ಳೇದಲ್ವಾ. ಅವ್ರ ಉದ್ದೇಶ ಏನು ಅಂತಂದ್ರೆ ಮುಂದೆ ನಮ್ಮ ಸರ್ಕಾರ ತರಬೇಕು, ಇದರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತ. ಆ ಉದ್ದೇಶ ಈಡೇರಲಿ ಅಂತ ನಾವು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಒಬ್ಬರಿಂದ ಪ್ರೂವ್ ಮಾಡೋಕ್ಕಾಗಲ್ಲ, ಎಲ್ಲರೂ ಆದ್ರೆ ಪ್ರೂವ್ ಆಯ್ತದೆ ಅಂತ ಅವ್ರ ಅಭಿಪ್ರಾಯ. ನಾವು ಈಗ ಯಾವ ನಿಂತವೆ ಯಾವ ನಿಂತಿಲ್ಲ ಅಂತ ಹೆಂಗೆ ನೀವು ಅದನ್ನ ವಿಶ್ಲೇಷಣೆ ಮಾಡ್ತೀರಾ? ಯಾವ ನಿಂತವೆ, ಯಾವ ಕಮ್ಯುನಿಟಿ ನಮ್ಗೆ ಓಟ್ ಹಾಕವ್ರೆ, ಈ ಕಮ್ಯುನಿಟಿ ಓಟ್ ಹಾಕವ್ರೆ, ಈ ಕಮ್ಯುನಿಟಿ ಓಟ್ ಹಾಕಿಲ್ಲ ಅಂತ ಯಾರು ವಿಶ್ಲೇಷಣೆ ಮಾಡೋರು? ಯಾರೋ ಯಾವ ನಾಯಕರು ಅದನ್ನ ಹೇಳ್ತಾರೆ, ಕೇಳಿ ಯಾವ ನಾಯಕರು ಹೇಳ್ತಾರೆ ಅಂತ. ಆಯ್ತು, ಯಾವ ಕಮ್ಯುನಿಟಿ ಓಟ್ ಹಾಕಿ ಅವ್ರು ತೆಗೆದ್ಬಿಟ್ಟು ಯಾವ ಕಮ್ಯುನಿಟಿ ಓಟ್ ಹಾಕೋ ಅವ್ರು ಮಾಡಕ್ಕೆ ನಾವು ಕೂಡ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀವಿ. ನಮ್ಗೆ ಗೊತ್ತಿಲ್ಲ, ನಾವು ಅನ್ಕೊಂಡಿದೀವಿ ಎಲ್ಲ ಕಮ್ಯುನಿಟಿ ಅವರು ಓಟ್ ಹಾಕವ್ರೆ ನಮ್ಮ ಪಕ್ಷಕ್ಕೆ ಅಂತ. ನೀವು ಯಾರು ನಾಯಕರಿಗೆ ಮಾಹಿತಿ ಇದ್ರೆ ಯಾವ ಕಮ್ಯುನಿಟಿ ಓಟ್ ಹಾಕಿಲ್ಲ ಅಂತ ಆ ಕಮ್ಯುನಿಟಿ ತೆಗೆದ್ಬಿಟ್ಟು ಯಾವ ಕಮ್ಯುನಿಟಿ ಓಟ್ ಹಾಕೋರು ಅವ್ರು ಮಾಡ್ಲಿ. ನಾವು ಅದ್ರ ಜೊತೆಗೆ BCM ಏನು ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಅವರು ಓಟ್ ಹಾಕಿಲ್ವಾ ಪಾಪ, ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ ನೀವು? DK ಅವ್ರು ಏನ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ಮಾಡ್ತದೆ. DK ಅವ್ರನ್ನ ಬೇಕು ಬೇಡ ಅನ್ನೋದು ತೀರ್ಮಾನ ನಾವು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದನ್ನ ನಾವು ಅಷ್ಟು ದೊಡ್ಡವರಲ್ಲ, ತೀರ್ಮಾನ ಮಾಡೋದು ದೊಡ್ಡವರಲ್ಲ. ಆದ್ರೆ ನಾವ್ ಹೇಳೋದು ಎಲ್ಲ ಐಯಿಂದ ವರ್ಗ ಎಲ್ಲರಿಗೂ DCM ಮಾಡ್ಲಿ, ಮಾಡ್ಬೇಕು ಅಂತ ಹೊಟ್ಮೇಲೆ ಎಲ್ರಿಗೂ ಮಾಡ್ಲಿ ಅಂತ. DCM ಮಾಡಿದ್ಮೇಲೆ ಜೊತೆಗೆ DK ಶಿವಕುಮಾರ್ ಅವರು DCM ಆಗಿ ಮುಂದುವರಿಬೇಕಂತ ಇದೆ ಪ್ರಶ್ನೆ. ಈಗ ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು, ಅದು ಅವ್ರಿಗೆ ಬಿಟ್ಟಿದ್ದು, ನಮ್ಮ DCM ಅವ್ರಿಗೆ ಬಿಟ್ಟಿದ್ದು. ನಾವೇನ್ ಸದ್ಯಕ್ಕೆ ಯಾವ ಸಲಹೆ ಕೊಡೋ. ನಾವೀಗ 1ನೇ DCM ಆಗಿದ್ದೀವಿ, ಅದಕ್ಕೆ ಎಷ್ಟು ಸೇರಿಸ್ತೀರೋ ಅದ್ರ ಪ್ಲಸ್ ಆಯ್ತದೆ ಅಂತ ನಾವ್ ಹೇಳ್ತಾ ಇರೋದು. ನಾವು ಒಂದ್ ಮೊದಲನೇ DCM ನಾವು. ಈಗ ಅವ್ರು ಕೆಲವರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಾರಲ್ಲ, ಹಂಗೆ 5ರಿಂದ ಎಲ್ಲದಕ್ಕೂ ಒಂದೊಂದು ಮಾಡ್ಲಿ. DCM ನಮ್ದೇನ್ ತಗರಲ್ಲ, ಪಕ್ಷಕ್ಕೆ ಒಳಗಾಗಬೇಕು. ನೋಡ್ರಿ, ರಾಜಕೀಯ ಇದು. ಯಾರ ಶಕ್ತಿ ಅವರೇ ಅವ್ರು ಬದುಕ್ತಾರೆ ರಾಜಕೀಯದಲ್ಲಿ, ಯಾರಿಗೆ ಶಕ್ತಿ ಇಲ್ಲ ಅವ್ರು ಬದುಕಕ್ಕಾಗಲ್ಲ. ಮಾತಾಡೋರೆಲ್ಲ ರಾಜಕಾರಣ ಮಾಡೋಕ್ಕಾಗಲ್ಲ. ರಾಜಕಾರಣ ಮಾಡೋರೇ ಬೇರೆ, ಮಾತಾಡೋರೇ ಬೇರೆ. ಅದರಿಂದ ಅದು ತೀರ್ಮಾನ ಹೈಕಮಾಂಡ್. ಇದು ನಮ್ಮದು ವೈಯಕ್ತಿಕ ವಿಚಾರವನ್ನು ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಹೈಕಮಾಂಡ್ ಅಂತ ಐತೆ. ನಾವು ನಮ್ಮ ಉದ್ದೇಶ ಏನು ಅಂತ ಅಂದರೆ ನಮ್ಮ ಸರ್ಕಾರಕ್ಕೆ ಪೂರಕವಾಗಿ ಒಳ್ಳೆಯ ಹೆಸರು ಬರಲಿಕ್ಕೆ 15 ಜನ DCM ಮಾಡಿದ್ರು ಏನು ತಕರಲ್ಲ ನಮಗೆ. ಒಟ್ನಲ್ಲಿ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೋದು. ನೀವು ಅದನ್ನ ಯಾಕೆ DK ಶಿವಕುಮಾರ್ ಅವ್ರನ್ನ ಯಾಕೆ ಅದು ಹೈಕಮಾಂಡ್ ಅಲ್ಲಿ ಆಗಿರ್ಬೇಕು, ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ. ಈಗ ಯಾರು DCM ಬೇಕು ಅಂತ ಕೇಳ್ತಾರಲ್ಲ ಅವ್ರು ಕೇಳಿ, ಅವ್ರೇನಾರು ಹೈಕಮಾಂಡ್ ಹತ್ರ ಮಾತಾಡೋರ ಕೇಳಿ ನೀವು ಅವ್ರನ್ನ. ಮುಖ್ಯಮಂತ್ರಿಗಳಿಗೆ ಯಾರೋ ಒಬ್ರು ಸಲಹೆ ಕೊಟ್ಟರಂತೆ, ಪ್ರಧಾನ DCM ಒಬ್ಬರನ್ನ ಮಾಡಿ, ಇನ್ನು ಉಳಿದವ್ರ DCM ಅಂತ ಮಾಡಿ ಅಂತ. ಪ್ರಧಾನ DCM ಅಂದ್ರೆ DK ಶಿವಕುಮಾರ್ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟರಂತೆ. ನನಗೆ ಗೊತ್ತಿಲ್ಲ ಯಾರು ಸಲಹೆ ಕೊಟ್ಟರು ಯಾರು. ಆಯ್ತು, ನಾವು ಹೇಳಿದಿಲ್ಲ, ಅವರು ಪ್ರಧಾನ DCM, ಇನ್ನೊಂದು 8-9 ಬೇರೆ DCMಗಳು, ಉಪ DCMಗಳು ಮಾಡ್ಲಿ, ನಮ್ದೇನು ತಕರಾರಿಲ್ಲ. ಈಗ ನೀವು ಪ್ರಾಮಾಣಿಕವಾಗಿ ಹೇಳೋದಂದ್ರೆ ಆಯ್ತು, 5, 6, 7, 8 ಜನ DCM ಇದ್ರೆ ಅದ್ರ ಜೊತೆ DK ಶಿವಕುಮಾರ್ ಇರೋದು ಸೂಕ್ತ ಅನ್ಸುತ್ತಾ? ಅದು DK ಶಿವಕುಮಾರ್ ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ನಾವು ಹೇಳಕ್ಕಾಗಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಅವ್ರು ಇರಬೇಕು ಬೇಡವಾ, ನಾನು ಒಬ್ಬ DCM, ನಾನು ಇರ್ಬೇಕಾ ಬೇಡವಾ, ನಾನು ಅಧ್ಯಕ್ಷನಾಗಿದ್ದೀನಿ, ಇಲ್ಲ ಬೇಡಪ್ಪ ನನಗೆ ಅಧ್ಯಕ್ಷಗಿರಿ, ಅಲ್ಲ ನನಗೆ ಅಧ್ಯಕ್ಷಗಿರಿನೇ ಸಾಕು, DCM ಎಲ್ಲರೂ ಆಗ್ಲಿ ಅಂತ ಅವರು ದೊಡ್ಡತನ ತೋರ್ಸ್ಬಿಟ್ಬಿಟ್ರು, ಏನು ತೊಂದರೆ ಇಲ್ಲ. ನಾವೇನು ಸಲಹೆ ಕೊಡೋಷ್ಟು ದೊಡ್ಡವರಲ್ಲ ನಾವು. ಅವೆಲ್ಲ ಕಿವಿ ಮಾತು ಸಲಹೆ, ಈ ವಿಚಾರದಲ್ಲಿ ಕಿವಿ ಮಾತು ಹೇಳೋದು ಸಲಹೆ ಕೊಡುವಷ್ಟು ದೊಡ್ಡವರಲ್ಲ ನಾವು. ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಪಾಪ ಕೆಲವರು ಪಕ್ಷನ ಸಂಘಟನೆ ಮಾಡಬೇಕು ಅಥವಾ ಬೇರೆ ಬೇರೆ ಸಲಹೆಗಳನ್ನ ಕೊಡೋದು ಬಿಟ್ಬಿಟ್ಟು DCM ಅಂತವ್ರೆ. ಅದಕ್ಕೆ ನಾವು ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದೀವಿ. ಯಾಕೆ 4 ಜನನೇ ಯಾಕೆ ಮಾಡ್ತೀರಾ, ಮಾಡೋದಿಲ್ಲ ಒಂದು 8 ಜನ ಮಾಡಿ ಅಂತ ನಾವು ಅದಕ್ಕೆ ಧ್ವನಿಗೂಡಿಸ್ತಾ ಇದೀವಿ ಅಷ್ಟೇ.